ಗೈಸ್ ವೆಲ್ಕಮ್ ಬ್ಯಾಕ್. ಸುಮಾರು ದಿವಸ ಆದ ನಂತರ ಫುಲ್ ಲಾಗ್ ಮಾಡ್ತಾವನೆ. ಈಗ ನಾವು ಒಂದು ಹಿಡನ್ ಫಾಲ್ಸಿಗೆ ಹೋಗ್ತಾವ್ರೆ. ಅದು ಫಾಲ್ಸ್ ಯಾವ್ದು ಅನ್ಕೊಂಡು ನಮಗೂ ಸರಿ ಗೊತ್ತಿಲ್ಲ. ರೂಟ್ ಹುಡ್ಕಾಡ್ಕೊಂತೆ ಹೋಗಬೇಕು. ಮ್ಯಾಪು ಗಣೇಶ್ ಹಾಕಾನೆ. ಸದ್ಯಕ್ಕೆ ನಾವು ಇಷ್ಟು ಜನ ಇದ್ದಾರೆ. ಇಲ್ಲಿಂದ ಈಗ ರೂಟ್ ಮ್ಯಾಪ್ ಹಾಕೊಂಡೆ ಹುಡ್ಕಾಡ್ಕೊಂಡು ಹೋಗಬೇಕು ಫಾಲ್ಸು. ಈ ವಿಡಿಯೋ ಮಸ್ತ್ ಮಜಾ ಇರ್ತದೆ ಗಾಯ್ಸ್, ಫುಲ್ ನೋಡಿ. ಗಾಯ್ಸ್ ಇಲ್ಲಿ ನೋಡಿ, ಗುಂಬ್ಳೆ ಅನ್ಕೊಂಡು ಒಂದು ಊರು ಉಂಟು. ಇಲ್ಲಿಂದ ಕಾರೆ ಬೈಲ್ ಅನ್ಕೊಂಡಿದ್ರು, ಇಲ್ಲಿಂದ ಒಳಗಡೆ ಹೋಗಬೇಕು ಫಾಲ್ಸ್ಗೆ. ಗಾಯ್ಸ್ ಈ ಸಲ ನಮ್ಮ ರೂಟ್ ಮ್ಯಾಪ್ ಮಾತ್ರ ಮಸ್ತ್ ಇಟ್ಟಾರೆ. ನಾವು ಅದೊಂಥರ ಹ್ಯೂಮನ್ ಮ್ಯಾಪ್ ಇದ್ದಂಗೆ. ನಾವು ಹುಡುಕ್ತಿದ್ರು ಸೀದಾ ಅವನೇ ಹುಡ್ಕೊಂಡು ಹೋಗ್ತೇ ಇರ್ತಾ. ಗಾಯ್ಸ್ ಇಲ್ಲಿಂದ ನೀರು ಬರ್ತುಂಟು. ಮೇ ಬಿ ಫಾಲ್ಸ್ ಎಲ್ಲ ಹತ್ರನೇ ಇರಬೇಕು. ಅದೇ ಫಾಲ್ಸಿಂದ ನೀರು ಬರ್ತುಂಟು ಅಂತ ನನಗೆ ಅನಿಸ್ತದೆ. ಗಾಯ್ಸ್ ನಾವು ಬರಬೇಕಾದ್ರೆ ಫುಲ್ ಈ ಕಡೆಯಿಂದ ಅಡಿಕೆ ತೋಟಗಳೇ ಜಾಸ್ತಿ. ಇಲ್ಲೊಂದು ಟೆಂಪಲ್ ಉಂಟು. ಟೆಂಪಲ್ ಅಷ್ಟೇ ಚಂದ ಉಂಟು. ಓ ಸಾಕು ಸಾಕು ಸಾಕು, ನಮ್ಗೆ ಅಷ್ಟೇ ಅದಕ್ಕೆ ಸಾಕು. ಗೈಸ್ ಕಂಪ್ಲೀಟ್ ಆಫ್ ರೋಡ್ ಅನಿಸ್ತು ಇಲ್ಲಿಂದ. ಹೀಗೆ ಹೋಗುದಾ? ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ, ಥ್ಯಾಂಕ್ಸ್ ಅಣ್ಣ. ಸರಿ 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 ಸರಿ. ಗೈಸ್ ನಾವು ಮಿಸ್ ಆಗಿ ಈ ರೂಟಿಗೆ ಹೋಗಿದ್ರು, ಈ ರೂಟ್ ಅಲ್ಲ ಅಂತೆ. ಸೊ ಇಲ್ಲಿಂದನೇ ಹೋಗ್ಬೇಕಂತೆ ಫಾಲ್ಸ್ಗೆ. ಫಾಲ್ಸ್ನ ದಾರಿ ಸಿಗದೆ ಕಂಗಾಲಾದ ಯುವಕರು. ಗಣೇಶ ಹೆಂಗೆ ಹೋಗುದಾ? ನೀನ್ ಯಾವ್ದೋ ಕತೆ ಪುಸ್ತಕದಲ್ಲಿ ಓದಂಗೆ ಹೋಗ್ತೇವೆ. ಫಸ್ಟಿಗೆ ಗುಂಬ್ಳೆ ಹೋಗ್ಬೇಕು, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಂತರ ಅಜ್ಜಿ ಸಿಗ್ತದೆ, ಅಜ್ಜಿ ಹತ್ರ ಕೇಳಿದ್ರೆ ಹೇಳ್ತಾರೆ. ಗಾಯ್ಸ್ ಇದು ಮಜಾ ಉಂಟು. ನನ್ನ ಫ್ರೆಂಡ್ ಹೇಳಿದ್ದು ಫಾಲ್ಸ್ ಇದೆ ಆ್ಯಕ್ಚುಲಿ. ಅವನದು ಚಾಟ್ಲಿ ಕಾಣಿಸ್ತೇನೆ ನಾನು ಹೆಂಗೆ ಹೇಳಿದ್ದು ಹೇಳಿ. ಡೈರೆಕ್ಟ್ ಮ್ಯಾಪ್ ಕೊಡು ಅಂದರೆ ಕೊಡಲಿಲ್ಲ. ಬಟ್ ಹಿಂಗೆ ಹೋಗ್ಬೇಕು ಅಂತ ಮಾತ್ರ ಹೇಳಿದ್ದು. ನಾನು ಅದನ್ನ ಇವ್ರ ಹತ್ರ ಹೇಳಿದೆ. ಈಗ ಇಲ್ಲಿ ಬಂದೆ ನಿಂತಾರೆ. ಈಗ ಹೆಂಗೆ ಹೋಗೋದು ಅನ್ಕೊಂಡು ಗೊತ್ತಾಗ್ತಿಲ್ಲ. ಅಜ್ಜಿ ಅಲ್ಲೇ ಕುತ್ಕೊಂಡಿರ್ತದೆ ಅಂತ. CC ಕ್ಯಾಮ್ರಾ ಇದ್ದಂಗೆ ಅದು, ಎಲ್ಲ ವಾಚ್ ಮಾಡ್ತಿರ್ತದೆ ಅಜ್ಜಿ. ಗಾಯ್ಸ್ ಗೊತ್ತಾಗ್ತಿಲ್ಲ, ಯಾರು ಜನನು ಬರ್ತಿಲ್ಲ. ನೋಡ್ಬೇಕು ಈಗ ಎಂತ ಮಾಡೋದು ಅಂತ. ಸಖತ್ ಕ್ರೇಜಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎಂತ ಇದು? 1 2 3. ಯಪ್ಪ ದೇವ್ರೇ, ಹೆಂಗ್ ಹೋಗೋದು ಈಗ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೇನ್ ರೂಟು ಇಲ್ಲಿಗೆ ಎಂಡ್ ಆಗ್ತದೆ. ಈಗ 1 2 3 ನಾವೆಲ್ಲಿಗೆ ಹೋಗೋದು ಈಗ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಫಾಲ್ಸ್ ಸಿಕ್ಕಿದ ಕೂ ಹಾಕು ಬರ್ತಾರೆ. ಎಂತ ಉಂಟಲ್ಲಿ? ಕೆಂಕಣಿ. ಎಲ್ಲುಂಟು? 0 ಕ ನೀ ಕೆಂಕಣಿ ಊರಿಗೆ ಬಂದಾರ. ಕರೆಕ್ಟ್ ಕೆಂಕಣಿ, ಹೌದು. ಈ ಗುಂಬ್ಳಿಗೆ ಹಂಗೆ ಹೋಗೋದು ಈಗ ಗುಂಬ್ಳೆ ಹೋಗೋದು. ಇದು ಮುರುಗ್ಲ ಅನ್ಸುತ್ತೆ ಕೊಡು. ಹುಳಿ ಕಚ್ಚಾ. ಯಾವ ಹೋಟೆಲ್ ಇಲ್ಲ ಏನಿಲ್ಲ, ಮತ್ತೆ ಸೊಪ್ಪು ಸಹ ತಿನ್ಕೊಂಡು ಜೀವನ ಮಾಡ್ಬೇಕೇನಾಯ್ತು. ಈಗ ಅಲ್ಲೇ ಹೇಳಿದೆ ಏನಾದರೂ ತಗೊಂಡು ಬರುವನ ಶ್ರೀನಿ ಅಂದ್ಕೊಂಡೆ. ಮನುಷ್ಯ ಕೇಳಿದ, ಅಲ್ಲಿ ಸಿಗ್ತದೆ ಅಂದ್ಕೊಂಡು ಬಂದ. ಗಾಯ್ಸ್ ಅಂತೂ ಇಂತೂ ಧೈರ್ಯ ಮಾಡ್ಕೊಂಡೆ ಮೊದಲು ಬಂದು ರೂಟಿಗೆ ಮತ್ತೆ ವಾಪಸ್ಕೊಂಡಾನೆ. ಏನಾದರೂ ಸಿಗ್ಬೋದು ಅಂದ್ಕೊಂಡೆ. ನೀವು ಸೀರೆ ಹಿಂದೆ ಹೋಗ್ಬೇಕಾ? ಅಲ್ಲಿ ಗುಂಬಳಿ ಅಲ್ಲಿ ನಡುವಿನ ನಾನು ಹೆಂಗೆ ಹೋಗಿ ಇಟ್ಟು ಬಿಡಿ. ಅಲ್ಲಿ ರಸ್ತೆ ಸೀದಾ ಮುಂದೆ ಹೋಗ್ಬಿಡಿ.
ಮುಂದವರಲ್ಲಿ ಮನೆ ಸಿಗ್ತಿದೆ. ನೀವು ಎಲ್ಲೂ ಹೋಗೋದು ಒಂದು ಅಜ್ಜಿ ಇರ್ತದೆ ಮೂರು ಆ ಮನೆ ಹತ್ರ ಒಂದು ಅಜ್ಜಿ ಇರ್ತದೆ. ಮನೆ ಅಲ್ಲಿ ರಾಮಚಂದ್ರ ಮತ್ತು ಮೂರ್ನಾಲ್ಕು ಮನೆ ಅದು ಹೇಳ್ತದೆ ಅವ್ರ ಮನೆಯಿಂದ ಮುಂದೆ ಕಟ್ಟಿ ಅಲ್ಲಿ ಗಾಡಿ ಇದು ನಿಲ್ಸೋಕೆ ಹಂಗೆ ಮುಂದೆ ಗಾಡಿ ಹೋಗ್ಬಿಟ್ಟಿದೆ. ನೀವು ಬಾಳಕ್ ಹೋಗ್ಬೇಡಿ, ಮೂರು ರೂಟದಲ್ಲಿ ಬಲಕ್ಕೆ ಬರ್ಬೇಕಲ್ಲ. ಬಾಳಕ್ ಹೋಗಿ ನಿಮ್ಗೊಂದು ಅನುಮಾನ ಬಂತು ಹೇಳ್ತಾರೆ ಮನೆ ಕಾಣ್ತದೆ ಅಲ್ಲಿ ನಿಲ್ಸ್ಕ ಕೇಳಿ. ಅಲ್ಲಿ ನಿಲ್ಸೋಕೆ ಗಾಡಿ ಎಲ್ಲಿ ತನಕ ನಮ್ಗೆ ಬೈಕ್ ಕೊಟ್ಟಿದ್ದ ಅಲ್ಲಿ ತನಕ ಗಾಡಿ ನಿಲ್ಸ್ಕೊಂಡೆ ಹಾಗೆ ಮುಂದೆ ಮನೆ ಕಾಣ್ತಿದೆ. ಆ ಮನೆ ಕೇಳ್ಕೊಂಡು ಹಾಗೆ ಮುಂದೆ ಬೆಟ್ಟಕ್ಕೆ ಹೋದಾಯ್ತು. ಅವ್ರು ಹೇಳ್ತಾರೆ ಮನೆ ಅಡ್ಡಿಲ್ಲ 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 ಅಡ್ಡಿಲ್ಲ. ಥ್ಯಾಂಕ್ ಯು. ಸರಿ ಬತ್ರು ಸರಿ. ಗಾಯ್ಸ್ ರೂಟ್ ಅಂತೂ ಅಟ್ಟರ್ ಖರಾಬು, ಹೋಗ್ಲಿಕ್ಕೆ ಕಷ್ಟ, ಭಾಳ ಕಷ್ಟ, ನಡಿಲಿಕ್ಕೂ ಕಷ್ಟ. ಗಾಯ್ಸ್ ಗಾಡಿ ಹೋಗೋದು ಡೌಟ್ ಅನಿಸ್ತದೆ ನಮ್ಗೆ. ಲೆಕ್ಕ ಗಾಡಿ ಇಲ್ಲೇ ಇಷ್ಟೇ ನಡಿಬೇಕಂತ ಅಲ್ಲೊಂದು ಗಾಡಿ ಉಂಟಲ್ಲ ನೋಡು, ಅವ್ರು ಹೆಚ್ಚಾಗಿ ಹೋಗೋದಿಲ್ಲ ಅಂತ ಗಾಡಿ ಇಲ್ಲಿ ಹೋಗಿದ್ದೇನಾ ಅಲ್ಲ ದೇವರಣ್ಣ. ಇಲ್ಲಿಂದ ಗಾಡಿ ತಗೊಂಡು ಹೋಗ್ಲಿಕ್ಕಂತೂ ಆಗೋದಿಲ್ಲ. ಕಂಪ್ಲೀಟ್ ಆಫ್ ರೋಡ್ ಗಾಡಿ ಯಾವುದಾದ್ರೂ ಬಂತಂದರೆ ಹೋಗ್ಬೋದು ಬಹುಶಃ. ನಮ್ಮದು ರೈಡರ್ ಗಾಡಿ ಬರಲಿಲ್ಲ, ಪಲ್ಸರ್ ಗಾಡಿ ಬರಲಿಲ್ಲ, ಆದರೆ ಈ ಗಾಡಿ ಬಂದು ನಿಂತದೆ. ಕೆಲವೊಂದು ಸಾರಿ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗ್ತದೆ, ಎಕ್ಸ್ಪೀರಿಯನ್ಸು ತುಂಬ ಮ್ಯಾಟ್ರ್ ಆಗ್ತದೆ. ಈಗ ಇಲ್ಲಿಗೆ ಬಂದು ನಿಂತಾರೆ, ಇಲ್ಲಿಂದ ಗೊತ್ತಾಗ್ತಿಲ್ಲ ಹೆಂಗೆ ಹೋಗೋದು ಅಂತ. ಇದು ಲಾಸ್ಟ್ ಮನೆ, ಮೇ ಬಿ ಇವ್ರ ಹತ್ರ ಕೇಳ್ಬೇಕು ಅನಿಸ್ತದೆ. ಬರ್ರ ಬ್ಯಾಗ್ ಬರ್ರ. ನಾ ಒಬ್ಬನೇ ನಿಂತು ಮತ್ತೆ ಕರೆದ್ರೆ ಯಾರಾದರೂ ಏನಾದರೂ ತಪ್ಪಿಕೊಂಡ್ಬಿಟ್ಟು ಹಲೋ 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 ಶಿಲುಲೂಲು ಎಂತ ಹೋಗುದಾ, ಒಳಗೆ ಹೋಗುದಾ, ಯಾರಾದರೂ ಏನಾದರೂ ತಿಳ್ಕೊಂಬಿಟ್ರೆ ಅಂತ. ಅಮ್ಮ ಯಾರು ಬರ್ತಿಲ್ಲಲ್ಲ, ಯಾರು ಬರ್ತಿಲ್ಲ, ಅಂತ ಮಾಡೋದು ಈಗ? ಅಜ್ಜಿ ಇಲ್ಲಿ ಫಾಲ್ಸ್ ಇರೋದು ಹೆಂಗೆ ಹೋಗೋದು ಫಾಲ್ಸಿಗೆ? ಹಂಗೆ ಅಲ್ಲಿ ನೀವು ಬಂದಲ್ಲೇ ಎಲ್ಲ ಸಳಿಗೆ ಕವಚ ಹಾಕಿಕವ ಅದ್ರ ತಗೊಂಡು ಹೋಗ್ರಿ ಮುಂದೆ. ಮರದ್ದು ಹಾಂ ಹಾಂ, ಅಲ್ಲಿಂದ ಮೇಲ್ಗಡೆಯಿಂದ ಮೇಲ್ಗಡೆ ಹೊಕ್ಕತ್ತಿದ ಇಲ್ಲಿಂದ ಹೊಕ್ಕತ್ತಿದ ಹಿಂಗ್ ಮೇನೆ ಹೋಗುದ. ಅಲ್ಲಿ ಇಲ್ಲಿಂದ ಅದು ಕರೆಂಟ್ ಇದಲ್ಲ, ಅದು ಕರೆಂಟ್ ಅಲ್ಲ ಅದ. ಹೌದು. ನಾವು ದನಕ್ಕೆ ಹಾಂ ಹಾಂ ಬೇಲಿ ಕಟ್ಟದ ಮಾಡಿ ಕದ್ದ ಮುಂದೆ ಕಾಣ್ತದೆ. ಹೌದೇ ತಕೊಂಡು ಹೋಗ್ಕಟ್ಟಿಲ್ಲ ಹಂಗಿದ್ರೆ. ಹಾ ಇಲ್ಲಿ ಎತ್ತಿಗೆ ಹೋಗಿ ನಮ್ಮ ಮಗ ಇವ ಕಾಲಿಗೆ ಅವ್ನು ಹೇಳಿದ್ದು ಅವ್ರ ಅಜ್ಜಿ ಇವರೇ ಅನಿಸ್ತದೆ ಒಂದು ಲೆಕ್ಕ. ನಾನು ಇದು ನೋಡಿ ಫಸ್ಟು ಕರೆಂಟ್ ಅನ್ಕೊಂಡೆ. ಓಕೆ ಹಾಂ ಬರುವ ಅಲ್ಲಿ ಹೋಗಬೇಕು ಅಲ್ಲಲ್ಲ ಅವ್ರು ಬರುದು ಮುಂದಾಯ್ತು. ಹಂಗಿಂದ್ರೆಯ ಈಗ ಹೋದ್ರೆ ಆ ಗುಡ್ಡಿ ಕಾಣ್ತಿದ್ದಲ್ಲ, ಈ ಮರ ಅಲ್ಲ ಆ ಮರ, ಆ ಮರ ಅಂದ್ರೆ ದೂರ ಅಲ್ಲ, ಅಲ್ಲೇ ಹೋಗಿ ಹಾದಿನೇ ಇದು ಹಿಂಗೆ ಇದು ಅಡ್ಡಿಲ್ಲ, ಗೊತ್ತಾಗ್ತದೆ, ಈಸಿ ಗೊತ್ತಾಗ್ತದಲ್ಲ, ಆರಾಮ್ ಗೊತ್ತಾಗ್ತದೆ. ಆರಾಮ್ ಗೊತ್ತಾಗ್ತದೆ. ಇಲ್ಲಿಂದ ಸುಮಾರು ನೀವು ನನಗೆ ಎಲ್ಲ ಗೊತ್ತಾಗತ್ತೆ. ಅಡ್ಡಿಲ್ಲ. ಭಾಳ ಜನ ಬರ್ತೀರಾ? ನಿನ್ನೆ ಸುಮಾರು 20 ಜನ ಬಂದು ಹೋಗಾರೆ. ಹೌದು. ಅಲ್ಲ ಈಗ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗ್ತದಂತೆ? ಅವ್ರು ಬಂದಾರಲ್ಲ, ಬರ್ತಾರೆ, ಬೆಂಗಳೂರವ್ರು ಬಂದಾರೆ ನಿನಗೆ. ಹೌದು, ಬೆಂಗಳೂರಿನವ್ರಿಗೆ ಬರ್ತಾರೆ ಇಲ್ಲಿಂದ. ಬೆಂಗಳೂರವ್ರು ಬರ್ತಾರ, ಮಂಗಳೂರು, ಬೆಂಗಳೂರು, ಬೊಂಬೈ. ಅವ್ರು ಹೆಂಗೆ ಹುಡ್ಕೊಂಡು ಬರ್ತಾರೇನ? ಮೊಬೈಲ್ ಮೇಲೆ ಹುಡುಕಂತ ಬರ್ತಾರಲ್ಲ, ಸಾಕು ಬಿಡ ಕಟ್ಟಿ ಬಿಡು. ಅಡ್ಡಿಲ್ಲ. ನಾವು ಇಲ್ಲಿದ್ದವ್ರೆ, ನಮ್ಮೂರಿನವ್ರೆ ಹುಡ್ಕೊಂಡು ಬಳಚಾಡ್ಕೊಂಡು ಬರಬೇಕು. ಅದು ಎಲ್ಲೆಲ್ಲಿಂದ ಬರ್ತರು? ಬೆಂಗಳೂರು, ಮಂಗಳೂರು, ಮುಂಬೈ. ಓ ಮೈ ಗಾಡ್. ಆಯಿತು, ಫಾಲ್ಸಿಗೀಗ ಹೋಗುವ. ಇನ್ನು ಸರಾಗ ರಸ್ತೆ, ಇನ್ನು ಜಾಸ್ತಿ ಅಂತ ಇಲ್ಲ. ಪ್ರವೀಣ ಹೆಂಗೆ ಎಕ್ಸೈಟ್ ಆಗಿದ್ದೆ? ಫುಲ್ಲು. ಗಣೇಶ, ಶ್ರೀನಿ ಇನ್ನು ಅಜ್ಜಿ ಹತ್ರ ಮಾತಾಡ್ತೇನೆ ಅವನೇ. ಭಾರಿ ಮತ್ತೆ ತಪ್ಪಿದ್ರ. ಒಯ್ ಅಜ್ಜಿ ಟಾಟಾ.
ಗಾಯ್ಸ್ ಲೊಕೇಶನ್ ಮಾತ್ರ ಅಮೇಜಿಂಗ್, ಮಸ್ತ್ ಅದೆ, ಭಾಳ ಖುಷಿ ಆಯಿತು. ಗಾಯ್ಸ್ ಇನ್ನಿಬ್ರು ಬರ್ತಿದ್ದಾರೆ ಅಲ್ಲಿಂದ. ಇನ್ನೊಂದು ಅಮೇಝಿಂಗ್ ಫ್ಯಾಕ್ಟ್ ಏನಂದರೆ ಇಲ್ಲಿ ಶಾಲೆ ಉಂಟು ಗಾಯ್ಸ್, ನೋಡಿ ಚಂದದೆ, ಸಣ್ಣ ಶಾಲೆ. ಇಷ್ಟು ದೂರ ಯಾರು ಬರ್ತರು ಮಕ್ಕಳು ಆಗಲಿ, ಚಂದದೆ. ಇಲ್ಲ ನಿಮ್ಗೆ ಗೊತ್ತಿಲ್ಲ ಫಾಲ್ಸ್, ಇವ್ರಿಗೆ ಗೊತ್ತಿರ್ಬೋದು ಅಂತ ನಾವು ನಮಗೆ ಗೊತ್ತಿದೆ ಅನ್ಕೊಂಡು ಅವ್ರು ಹಿಂಗೆ ಹೋಗ್ಬೋದಿರ್ಬೇಕಾ? ಕಾಲ್ದಾರಿ ಇಲ್ಲಿಗೆ ಎಂಡ್ ಇಷ್ಟೇ, ಮತ್ತಿಲ್ಲ, ಮತ್ತೆ ಹೋಗ್ಲಿಕ್ಕಿಲ್ಲ ಈಗೆಲ್ಲೂ. ಹೀಗೆ ಅಲ್ಲಿ ಫಾಲ್ಸ್ ಅದೇ. ಸಮಯ ಕೃತ್ಯಕ್ಕೆ ನಾವೀಗ ಕೈ ಜೋಡಿಸಬೇಕಾಗಿದೆ. ನಾನೇ ಮ್ಯೂಸಿಕ್ ಕೊಟ್ಕೊಳತ್ತೆ, ಯಾಕೆ ಹೇಳೋ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ರೆ ಕಾಪಿ ರೈಟ್ಸ್ ಬಿಡ್ತದ್ಯಾ. ಯಪ್ಪ ದೇವ್ರೆ, ನಂದು ಇಡೀ ಇದರಲ್ಲೇ ದ ಮೋಸ್ಟ್ ಅಡ್ವೆಂಚರಸ್ ಫಾಲ್ಸ್ ಅಂದರೆ ಇದೇ ಇರಬೇಕು. ಇಷ್ಟೆಲ್ಲ ನಾವು ಎಲ್ಲೂ ಸರ್ಕಸ್ ಮಾಡಿದ್ದೇ ಇಲ್ಲ, ಇನ್ನೂ ಫಾಲ್ಸ್ ಇಲ್ಲ ಅಂದ್ಕೊಂಡು ಒಂದು ಐಡಿಯಾನೂ ಬರ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಿದ್ದಾರೆ, ಎಲ್ಲರೂ ಹುಡುಕಾಡ್ತಿದ್ದಾರೆ. ನಮ್ಮ 4 ಜನರ ಹುಡುಕಾಟದಲ್ಲಿ ಇನ್ನಿಬ್ಬರು ಎಕ್ಸ್ಟ್ರಾ ಸೇರ್ಕೊಂಡಾರೆ, ಅವರೊಬ್ಬರು ಈ ಕಡೆ ಇವರೊಬ್ಬರು. ಶ್ರೀನಿ, ಏನಾದರೂ ಸುಳಿವು ಸಿಗ್ತಾ? ಅಯ್ಯ ಅಮ್ಮ, ಇದ್ದಾರಾ ಯಾರಾದರೂ? ಯಾರಾದರೂ ಇದ್ದಾರಾ? ಯಾರಾದರೂ ಇದ್ದಾರಾ? ಗಾಯ್ಸ್ ಫಾಲ್ಸ್ ಕಾಣಿಸ್ತೆ. ಶಾರ್ಟ್ಸ್ ಮಾಡ್ತೀವಿ, ಶಾರ್ಟ್ ಪಿಕ್ನಿ ಮಾಡ್ತೀವಿ. ಗಾಯ್ಸ್ ಯಾರು ಅಂದರೆ ಯಾರೂ ಇಲ್ಲ, ನಾವಷ್ಟೇ ಇರೋದು. ಅಮೇಝಿಂಗ್ ಗಾಯ್ಸ್, ಅಮೇಝಿಂಗ್. ಫಾಲ್ಸ್ ರಿವೀಲ್ ಮಾಡ್ತೆ, 1 ನಿಮಿಷ. ಸಕ್ಕತ್ತದೆ ಫಾಲ್ಸ್ ಮಾತ್ರ. ಎಕ್ಸೈಟ್ಮೆಂಟ್ ನಂಗೆ ಜಾಸ್ತಿ ಹೊತ್ತು ತಡಿಲಿಕ್ಕೆ ಆಗ್ತಿಲ್ಲ, ಆದಷ್ಟು ಬೇಗ ಮೇಲೆ ಹೋಗುವ. ಓ ಹಾಂ, ಇಲ್ಲಿ ನೋಡಿ ಗಾಯ್ಸ್, ಗಾಯ್ಸ್ ಇಷ್ಟೊತ್ತು ಹುಡುಕಿದ್ಕೂ, ಇಷ್ಟೊತ್ತು ತಿರುಗಾಡಿದ್ಕೂ ಈಗ ವರ್ತ್ ಅನಿಸ್ತಾ ಉಂಟು ಈ ಫಾಲ್ಸ್ ನೋಡಿ.
ಗಾಯ್ಸ್, ಇದು ಕುಮಟಾದ ಮಾದನಗೆರೆ ಒಳಗಡೆ ಇರೋ ಚಿರ್ಕಲ್ ಕಟ್ಟೆ ಅನ್ನೋ ಒಂದು ಊರನ್ನ ಒಳಗಡೆ ಇರುವ ಹಿಡನ್ ಫಾಲ್ಸ್. ಈ ಫಾಲ್ಸ್ ಅಂತೂ ನಂಗಂತೂ ಸಖತ್ ಅನಿಸ್ತು. ಅಮೇಝಿಂಗ್ ಉಂಟು ಗಾಯ್ಸ್ ಫಾಲ್ಸು. ಇನ್ನೊಂಚೂರು ನೀರೇನಾದರೂ ಜಾಸ್ತಿ ಇತ್ತಂದರೆ ಇದ್ರದ್ದು ಚಂದನೆ ಬೇರೆ. ಅದ್ಭುತ. ಇವತ್ತಿನ ದಿವಸ ಅಂತೂ ಸಖತ್ ಮಸ್ತ್ ಅನಿಸ್ತು. ಸೊ ಇಲ್ಲಿಂದ ಈಗ ನಾವು ಎಕ್ಸಿಟ್ ಆಗಿ ಯಾವುದಾದ್ರೂ ಸಣ್ಣ ಹೋಟೆಲ್ ಉಂಟ ನೋಡಿ, ಅಲ್ಲಿ ಊಟ ಮಾಡ್ಕೊಂಡೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ. ಸೊ ಸಿಗ್ತೆ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.